ವಿಧಾನಸಭಾ ಅಧಿವೇಶನದಲ್ಲಿ ಒಬ್ಬ ಸಚಿವರು ರಾಜಣ್ಣ ಅನ್ನೋರು ನನ್ನ ಮೇಲೆ ಕಾಂಗ್ರೆಸ್ ಅವರು ಹನಿ ಟ್ರ್ಯಾಪ್ ಮಾಡಿಸಿದ್ದಾರೆ ಅಂತೇಳಿ ವಿಧಾನಸಭೆ ಒಳಗಡೆ ಎಲ್ಲ MLAಗಳನ್ನ ಅಂಗಲಾಚಿರೋದು ನಾವು ನೋಡಿದ್ರಿ. ಇಲ್ಲಾಂದ್ರೆ ಅವ್ರ ಆಚೆನೆ ಬಂದು ಪ್ರೆಸ್ ಅಲ್ಲಿ ಹೇಳ್ಬೇಕಾಯ್ತು ಅಥವಾ ಪೊಲೀಸ್ ಸ್ಟೇಷನ್ ಅಲ್ಲಿ ಹೋಗಿ ಕಂಪ್ಲೇಂಟ್ ಕೊಡ್ಬೇಕಾಯ್ತು. ಅದನ್ನ ಬಿಟ್ಟು ಅವರು ವಿಧಾನಸಭೆಯ ಎಲ್ಲಾ ಶಾಸಕರ ಶೆಲ್ಟರ್ ಅನ್ನ ಕೇಳಿದ್ದಾರೆ. ಅವರು ನಮ್ದು ಕರ್ತವ್ಯ ಇದೆ, ಆದ್ರೆ ಕಾಂಗ್ರೆಸ್ಸಿನ ನಾಯಕರುಗಳು ಅವ್ರ ಬೆಂಬಲಕ್ಕೆ ಒಬ್ರು ಬಂದಿಲ್ಲ. ಅವರು ಎಸ್ ಟಿ ಜನಾಂಗಕ್ಕೆ ಸೇರಿದಂತವ್ರು, ದಲಿತ ಜನಾಂಗಕ್ಕೆ ಸೇರಿದಂತವ್ರು. ಅವ್ರ ಮೇಲೆ ಈ ತರದ ಒಂದು ಆಪಾದನೆ ಆಗಿದೆ ಮತ್ತು ಅದರಲ್ಲಿ ಮಾಡಿದ್ದಾರೆ ಅಂದ್ರೆ ಇವತ್ತು ಯಾವುದೇ ಕಾಂಗ್ರೆಸ್ ಅವರು ಅವ್ರ ಪರವಾಗಿ ನಿಲ್ಲಿಲ್ಲ ಅಂತ ಹೇಳಿದ್ರೆ ಈ ಸರ್ಕಾರ ದಲಿತರ ವಿರೋಧಿ ಸರ್ಕಾರ. ಒಂದ್ ಕಡೆ ದಲಿತರ ಅಮೌಂಟ್ ಏನಿದೆ 24% ಹಣ ಏನಿತ್ತು ಅದನ್ನ ಕೊಡೋದ್ರಲ್ಲಿ ಅನ್ಯಾಯ ಮಾಡಿದ್ದಾರೆ, ದಲಿತರಿಗೆ ಅನ್ಯಾಯ. ಇನ್ನೊಂದ್ ಕಡೆ ದಲಿತರ ಮೇಲೆ ಈ ತರದ ಒಂದು ಹಲ್ಲೆ ಅಂತಾನೆ ಹೇಳ್ಬೋದು ಇದನ್ನ. ಈ ತರ ಒಂದು ಸ್ಕ್ಯಾಂಡಲ್ ಬಂದ ಮೇಲೆ ಇಡೀ ಸರ್ಕಾರ ದಲಿತರ ಪರವಾಗಿ ಇದ್ದಿದ್ರೆ ಇವರು ಅವ್ರ ಜೊತೆ ನಿಲ್ಲಬೇಕಾಗಿತ್ತು, ನಿಂತಿಲ್ಲ. ಇವತ್ತು ಇದರಲ್ಲಿ ಅವ್ರು ಹೇಳಿರೋ ಪ್ರಕಾರ ಇವತ್ತು ಮಾಧ್ಯಮದಲ್ಲೂ ಬಂದಿದೆ, ನ್ಯಾಯಾಧೀಶರಿದ್ದಾರೆ ಅಂತ ಪತ್ರಿಕೆಯಲ್ಲೂ ಬಂದಿದೆ. ನಿನ್ನೆ ಕೇಂದ್ರದ ನಾಯಕರಿದ್ದಾರೆ ಅಂತ ಸ್ವತಃ ಮಂತ್ರಿಗಳೇ ಫ್ಲೋರ್ ಅಲ್ಲಿ ಹೇಳಿದ್ದಾರೆ. ಮತ್ತೆ ನಮಗಿರೋ ಇನ್ಫಾರ್ಮೇಶನ್ ಪ್ರಕಾರ ಮುಖ್ಯಮಂತ್ರಿನೇ ಕಳಿಸಿದ್ದಾರೆ ಅಂತ, ಮುಖ್ಯಮಂತ್ರಿನೇ ವಿಧಾನಸಭೆಯಲ್ಲಿ ಹೇಳು ಅಂತ ಹೇಳಿ ಕಳಿಸಿದ್ದಾರೆ ಅಂತ ನಮಗಿರುವಂತ ಮಾಹಿತಿ. ಇದೇನು ಕಳ್ಳಾಟನ ಇದು? ವಿಧಾನಸಭೆ ಅಂದ್ರೆ ಏನ್ ತಿಳ್ಕೊಂಡಿದ್ದಾರೆ ಇವರು ಕಾಂಗ್ರೆಸ್ ಅವರು? ಒಂದು ಗ್ಯಾಂಗು ಇಲ್ಲಿ ಪ್ರಸ್ತಾವ ಮಾಡಿ ಅನ್ನೋದು, ಇನ್ನೊಂದು ಗ್ಯಾಂಗು ವಿರೋಧ ಮಾಡಿ ಅಂತ ಹೇಳೋದು. ಎರಡನ್ನೂ ವಿಧಾನಸಭಾ ಅಧಿವೇಶನದಲ್ಲಿ ನಾವು ನೋಡಿದಿರಿ. ಕಾಂಗ್ರೆಸ್ ಅವರು ಈ ಕಳ್ಳಾಟ ಬಿಟ್ಬಿಟ್ಟು ಯಾರು ತಪ್ಪಿತಸ್ಥರಿದ್ದಾರೆ ಅದಕ್ಕೆ ಹೈಕೋರ್ಟ್ ಸಿಟ್ಟಿಂಗ್ ಜಡ್ಜ್, ಯಾಕಂದ್ರೆ ಇದರಲ್ಲಿ ನ್ಯಾಯಾಧೀಶರ ಹೆಸರು ತಂದಿದ್ದಾರೆ, ಕೇಂದ್ರದ ನಾಯಕರುಗಳ ಹೆಸರು ತಂದಿದ್ದಾರೆ, ಮಂತ್ರಿ ಹೆಸರು ಹೇಳಿದ್ದಾರೆ. ಅದರಿಂದ ಇಲ್ಲಿ ಒಂದು ಜುಡಿಷಿಯಲ್ ಎನ್ಕ್ವೈರಿ ಅಥವಾ CBI ತನಿಖೆ ಇವೆರಡೂ ಆಗ್ಬೇಕು ಅಂತೇಳಿ ನಾನು, ನಮ್ಮ ಅಧ್ಯಕ್ಷರು, ನಮ್ಮ JDSನ ನಾಯಕರಾದಂತಹ ಸುರೇಶ್ ಅವರು, ನಮ್ಮೆಲ್ಲ ಉಪನಾಯಕರು ಎಲ್ಲರೂ, ನಮ್ಮೆಲ್ಲರ ಒಕ್ಕಲ ಅಭಿಪ್ರಾಯ ಇದು ತನಿಖೆ ಆಗಬೇಕು.